ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿ ಸಂತೋಷವಾಗಿ ಈ ನೂತನ ದಿನವನ್ನು ನೋಡ್ತಾ ಇದ್ದೀರಿ ಎಂಬುದಾಗಿ ನಾನು ನೆನೆಸಿ ಕರ್ತನಿಗೆ ನನ್ನ ಮಹಿಮೆನ ಸಲ್ಲಿಸಲಾಗಿದ್ದೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರತಿ ಕ್ಷಣವೂ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಯಾಕೆಂದರೆ ನಮ್ಮ ಬಲನೂ ನಮ್ಮ ಒಂದು ಜ್ಞಾನದಿಂದಲೋ ನಾವು ಈ ಲೋಕದ ಜೀವಿಸ್ತಾ ಇಲ್ಲ. ಕೇವಲ ಆತನ ಕರುಣೆಯಿಂದಲೇ, ಆತನ ಕೃಪೆ ದಯೆಯಿಂದಲೇ, ಆತನ ಪ್ರೀತಿಯಿಂದಲೇ ಮಾತ್ರ. ಹಲ್ಲೆಲೂಯಾ. ಹಾಗಿದ್ರೆ ದೇವರು ನಮ್ಮನ್ನು ಪ್ರೀತಿಸಿ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರು. ಆಮೇನ್. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ನಮ್ಮಲ್ಲಿ ಕಾರ್ಯವನ್ನು ಸಾಧಿಸುವಂತ ನನ್ನ ಪರಲೋಕ ತಂದೆಯ ಶಕ್ತಿಯ ಮೂಲಕವಾಗಿ ಆತನ ಒಂದು ಶಕ್ತಿ ನಮ್ಮಲ್ಲಿ ಕಾರ್ಯವನ್ನು ಮಾಡುವಾಗ ಪರಿಶುದ್ಧಾತ್ಮನ ಅಭಿಷೇಕದ ಮೂಲಕವಾಗಿ, ಪರಿಶುದ್ಧಾತ್ಮನ ಪ್ರೇರೇಪಣೆ ಮೂಲಕವಾಗಿ ಆ ಒಂದು ಶಕ್ತಿಯನ್ನು ಅನುಭವಿಸುವವರಾಗಿ ಆಧ್ಯಾತ್ಮಿಕತೆಯಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಏನೆಲ್ಲ ಬೇಡುವವರಾಗಿದ್ದೇವೋ, ನಾವೇನೆಲ್ಲ ಆತನ ಸನ್ನಿಧಾನದಲ್ಲಿ ಮೊರೆ ಇಡುವಂಥವರಾಗಿದ್ದೇವೋ, ನಾವೇನೆಲ್ಲ ಪ್ರಾರ್ಥಿಸುವಂಥವರಾಗಿದ್ದೇವೋ, ಆತನ ಶಕ್ತಿಯ ಮೂಲಕವಾಗಿ ಬೇಡಿದೆಲ್ಲವನ್ನು ಉನ್ನತವಾಗಿ ಊಹಿಸುವುದಕ್ಕಿಂತಲೂ ಅಶಕ್ತವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದಂಥ ದೇವರು. ಆಮೇನ್. ನಾವು ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೇವೆ. ದೇವರ ಸಮ್ಮುಖದಲ್ಲಿ ಅನೇಕ ವಿಚಾರಗಳಲ್ಲಿ ನಾವು ದೇವರೊಟ್ಟಿಗೆ ಮಾತನಾಡ್ತಾ ಬೇಡಿಕೊಳ್ತಾ ಇರ್ತೇವೆ ನಮ್ಮ ಜೀವನದಲ್ಲಿ ಆಗಬೇಕಾದಂಥ ಕಾರ್ಯಗಳ ಕುರಿತಾಗಿ. ಆದರೆ ಅನೇಕ ಸಂದರ್ಭದಲ್ಲಿ ನೆರವೇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ದೇವರು ಹೇಳ್ತಿದ್ದಾರೆ ಆತನ ಶಕ್ತಿ ನಮ್ಮಲ್ಲಿ ಕಾರ್ಯ ಸಾಧಿಸ್ಬೇಕು. ಹಲ್ಲೆಲೂಯಾ. ಎಸ್, ನನ್ನ ಪರಲೋಕ ತಂದೆಯ ಶಕ್ತಿ ನಮ್ಮಲ್ಲಿ ಕಾರ್ಯ ಸಾಧಿಸುವಾಗ ಆತ್ಮದಲ್ಲಿ ನಾವು ಬಲ ಉಳ್ಳವರಾಗಿ, ಆತ್ಮದಲ್ಲಿ ನಾವು ಶಕ್ತಿಯುತ ಉಳ್ಳವರಾಗಿ, ಆತ್ಮದಲ್ಲಿ ಅಭಿಷೇಕವನ್ನು ಹೊಂದಿಕೊಂಡವರಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಾವು ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ಒದಗಿಸಿಕೊಳ್ಳಲಿಕ್ಕೆ ನನ್ನ ದೇವರು ಶಕ್ತನು. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸೊಲೊಮೋನು ದೇವರ ಶಕ್ತಿಯ ಮೂಲಕವಾಗಿ ಪ್ರಾರ್ಥನೆ ಮಾಡ್ದ. ಕೇವಲ ಕೇಳಿದ್ದು ಒಂದೇ, ಆಮೇನ್, ಜ್ಞಾನವನ್ನು ಕೇಳ್ಕೊಂಡ ಅಷ್ಟೇ ಸೊಲೊಮೋನ. ಆದರೆ ಆತನು ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಉನ್ನತವಾಗಿ ಅತ್ಯಧಿಕವಾಗಿ ದೇವರು ಏನ್ ಮಾಡಿದ್ರು, ಆತನು ಊಹಿಸಲಾರದಂಥ ಅದ್ಭುತವನ್ನ ಸೊಲೊಮೋನನ ಜೀವಿತದಲ್ಲಿ ಮಾಡಿದ್ರು. ಜ್ಞಾನದ ಬದಲಾಗಿ ಜ್ಞಾನಕ್ಕೂ ಮೆಂಚಿ ಜ್ಞಾನದ ಜೊತೆ ಘನ ಐಶ್ವರ್ಯವನ್ನು ಕೂಡ ಕೊಟ್ಟು. ಆಮೇನ್. ಹೌದು ಪ್ರಿಯರೇ, ಅನ್ನಳು ಆತನ ಶಕ್ತಿಯ ಪ್ರಭಾವದ ಮೂಲಕವಾಗಿ ಆಕೆಯಲ್ಲಿ ಕಾರ್ಯ ಸಾಧಿಸುವಂಥ ದೇವರ ಶಕ್ತಿಯ ಮೂಲಕವಾಗಿ ಆತನ ಸನ್ನಿಧಾನಕ್ಕೆ ಹೋಗಿ, ಅಪ್ಪ ಒಂದು ಮಗುವನ್ನು ಒದಗಿಸಿಕೊಡು, ಆ ಮಗುವಿನ ಮೂಲಕ ನೀನು ಮಹಿಮೆ ಹೊಂದುವಂಥ ದೇವರಾಗಿದೆಯಾ ಎಂಬುದಾಗಿ ಕಣ್ಣೀರೊಡನೆ ಪ್ರಾರ್ಥನೆ ಮಾಡಲು ದೇವರು ಮಗನ ಜೊತೆ ಒಂದು ಪ್ರವಾದಿಯನ್ನೇ ದೇವರು ಒದಗಿಸಿಕೊಟ್ರು, ಸಮುವೇಲನು. ಆಮೇನ್. ನೀವು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನೀವು ಕೇಳುವುದಕ್ಕಿಂತ ಅತ್ಯಧಿಕವಾಗಿ ಕೊಡುವಂಥ ದೇವರು ನಿನ್ನ ಪಕ್ಷದಲ್ಲಿ ಇದ್ದಾರೆ. ನೀವೆಂದಿಗೂ ಕಳೆಗುಂದದಿರದೆ ಧೈರ್ಯವಾಗಿರಿ. ಕಳೆಗುಂದದಿರಲಿ, ನಿಮ್ಮ ಮನಸ್ಸು ದಿಗ್ಭ್ರಮೆಗೊಳ್ಳದಿರಲಿ. ಕಾರ್ಯ ಸಾಧಿಸುವಂಥ ದೇವರು ನಿನ್ನ ಪಕ್ಷದಲ್ಲಿದ್ದಾರೆ. ಅದೇ ನಾವು ಮಾಡಬೇಕಾಗಿರುವಂಥದ್ದು ಒಂದೇ, ನೀವು ಮಾಡಬೇಕಾಗಿರುವಂಥದ್ದೇ ಆತನ ಶಕ್ತಿಯ ಮೂಲಕವಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ಶಕ್ತಿಯ ಮೂಲಕವಾಗಿ ನಾವು ದೇವರಿಗೆ ಬೇಡಿಕೊಳ್ಳಬೇಕಷ್ಟೇ. ಆಮೇನ್. ಅಂಥ ರೀತಿ ಬೇಡಿಕೊಳ್ಳುವಾಗ ದೇವರು ಅತ್ಯಧಿಕವಾಗಿಯೇ ಒದಗಿಸಿಕೊಳ್ಳುವಂಥ ದೇವರು. ಆತನ ಶಕ್ತನು ತನ್ನ ಮಕ್ಕಳ ಹಿತವನ್ನು ಬಯಸುವಂಥ ದೇವರು. ಬೇಡಿಕೊಂಡ್ರೆ ಸಾಕು ಪ್ರಿಯರೇ, ಕೊಡುವಂಥ ದೇವರು. ಆಮೇನ್. ಹಲ್ಲೆಲೂಯಾ. ಅಷ್ಟು ಒಳ್ಳೆ ದೇವರು, ಅಷ್ಟು ಉನ್ನತವಾದಂಥ ದೇವರು, ಬಲಪಡಿಸುವಂಥ ದೇವರು. ಯಾವ ವಿಚಾರಕ್ಕಾಗಿ ಎದುರು ನೋಡ್ತಾ ಇದ್ದೀರಿ? ಮೊಣಕಾಲಿನೊಡನೆ ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತ್ಮದ ಪ್ರೇರೇಪಣೆ ಮೂಲಕವಾಗಿ ನೀವು ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳ್ರೆ
ಖಂಡಿತವಾಗಿಯೂ ದೇವರು ನಿಮ್ಮ ಪ್ರಾರ್ಥನೆ, ನೀವು ಬೇಡಿಕೊಳ್ಳುವಂಥದ್ದನ್ನು ಅತ್ಯಧಿಕವಾಗಿ ಒದಗಿಸಿಕೊಳ್ಳಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾರೆ. ಆಮೇನ್. ಬೇಡಿಕೊಳ್ಳೋಣವಾ? ಈ ಒಂದು 8ನೇ ತಿಂಗಳಿನಲ್ಲಿ ನಾವಿರುವಾಗ ಅನೇಕ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನೆರವೇರಬೇಕಾಗಿತ್ತು, ಇನ್ನೂ ನೆರವೇರಿಲ್ಲ. ಎದುರು ನೋಡ್ತಿದ್ದೀರೇನೋ? ಬೇಡಿಕೊಳ್ಳೋಣ. ಖಂಡಿತವಾಗಿ ಬೇಡಿಕೊಳ್ಳ್ರಿ, ಖಂಡಿತವಾಗಿ ದೇವರು ಒದಗಿಸಿಕೊಡ್ತಾರೆ. ಮೇನೆ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ನಮಗೆ ತಿಳಿದುಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ. ಪರಿಶುದ್ಧ ಅಂತ ದೇವರ ಮಹೋನ್ನತನೇ ಸ್ತೋತ್ರ. ಅಪ್ಪ, ಬೇಡಿಕೊಳ್ಳುವುದಕ್ಕಿಂತ ಅತ್ಯಧಿಕವಾಗಿ ಮಾಡುವಂಥ ದೇವರೇ ಸ್ತೋತ್ರ. ನಿನ್ನ ಮಕ್ಕಳು ಈ ವಾಗ್ದಾನವನ್ನು ನೋಡ್ತಾ ಅಪ್ಪ, ವೀಕ್ಷಿಸ್ತಾ ಅಪ್ಪ, ಯಾವ ವಿಚಾರವಾಗಿ ಅವರು ಕಳೆಗುಂದಿದವರಾಗಿ ಅಪ್ಪ ಅಧೈರ್ಯವಾಗಿದ್ದಾರೋ ವಿಚಾರದಲ್ಲಿ ಅವರಿಗೆ ಧೈರ್ಯಪಡಿಸಿ ಆತ್ಮದ ಮೂಲಕ, ನಿನ್ನ ಶಕ್ತಿಯ ಮೂಲಕ ಪ್ರಾರ್ಥಿಸ್ಲಿಕ್ಕೂ ಬೇಡಿಕೊಳ್ಳಿಕ್ಕೂ ನೀವು ಕೃಪೆ ಕೊಡು. ಆ ಬೇಡಿಕೊಂಡು ಅವರು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಸಾಕ್ಷಿಯಾಗಿ ನಿಲ್ಲಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ ಜೀವಳ ಪರಲೋಕದ ತಂದೆಗೆ ಆಮೇನ್. ಪ್ರೈಸ್ ದ ಲಾರ್ಡ್.